ಯಾಕೆ ಕಾಂಗ್ರೆಸ್ ಪಕ್ಷವನ್ನೇ ಆಯ್ಕೆ ಮಾಡ್ಕೊಂಡ್ರಿ? ನಾನು ನವೋದಯ ಶಾಲೆಯಲ್ಲಿ ಓದಿದ್ದು. ಆ ನವೋದಯ ಶಾಲೆಯಲ್ಲಿ ನನಗೆ ಪ್ರವೇಶ ಸಿಗಲಿಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿ ಕೂರ್ತಿರ್ಲಿಲ್ಲ. ನವೋದಯ ಶಾಲೆ, ಉಚಿತ ಶಿಕ್ಷಣ, CBSE ಇಂಗ್ಲಿಷ್ ಮೀಡಿಯಂ, ಒಳ್ಳೆ ಕ್ವಾಲಿಟಿ ಫುಡ್, ಯೂನಿಫಾರ್ಮ್ ಏನೆಲ್ಲ ಕೊಟ್ಟಿಲ್ಲ. 7 ವರ್ಷ ನಮಗೆ ಒಂದು ಜೀವನ ಅದು ಸಾಗಿಸೋದಕ್ಕೆ ಕೊಡೋದ್ರ ಜೊತೆಗೆ ಮುಂದೆ ಜೀವನ ಹೆಂಗೆ ಕಟ್ಕೋಬೋದು ಅನ್ನೋ ಒಂದು ಕಲೆ, ಒಂದು ವ್ಯಕ್ತಿತ್ವ ಎಲ್ಲ ನಮಗೆ ಕೊಟ್ಟಿದ್ದಂಥ ನವೋದಯ. ಆ ನವೋದಯನ ಹುಟ್ಟಾಕಿದ್ದು ರಾಜೀವ್ ಗಾಂಧಿ ಅವರು. ರಾಜೀವ್ ಗಾಂಧಿ ಕನಸಿನ ಕೂಸದು ನವೋದಯ. 25% ರಿಸರ್ವೇಷನ್ ಇರುತ್ತೆ ಹಳ್ಳಿ ಮಕ್ಕಳಿಗೆ ಅಂತ. ಆ ಯೋಜನೆ ಸಿದ್ಧಪಡಿಸಿ ಅದನ್ನು ಅನುಷ್ಠಾನ ಮಾಡೋದು, ಆಮೇಲೆ ಅದು ಚೆನ್ನಾಗಿ ನಡ್ಕೊಂಡು ಹೋಗೋ ಥರ ನೋಡೋದು ಇದೆಯಲ್ಲ, ಅದು ದಟ್ ಇಸ್ ದಿ ರಿಯಲ್ ಲೀಡರ್ಶಿಪ್. ನಾನು 2005, 2011 UPSC ಪ್ರಿಪೇರ್ ಆಗಬೇಕಾದ್ರೆ ಬಂದಂಥ ಲೆಜಿಸ್ಲೇಷನ್ನು ಇವತ್ತು ಕೂಡ ಜಾರಿನಲ್ಲಿದೆ. ಅವನ್ನ ಯಾರು ಟಚ್ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಅವು ಸಾಮಾಜಿಕ ನ್ಯಾಯ ಕೊಡಿಸ್ತಾ ಇದ್ದಾವೆ. ಅಂಥ ಒಂದು ಸಿದ್ಧಾಂತ ಇರುವಂಥ ಪಾರ್ಟಿ ಇದು. ನಾನು ಇಷ್ಟು ಮಾತಾಡೋಕ್ಕೆ ದೊಡ್ಡ ಮನುಷ್ಯ ಅಲ್ಲ ನಾನು. ಪಾರ್ಟಿ ಇವತ್ತು ಒಂದು 40 ಆಡ್ MP ಸೀಟ್ಸ್ ಇದೆ. ನನಗೇನಪ್ಪ ಕನಸು ಅಂತಂದ್ರೆ ಅದು ಮುಂದೊಂದು ದಿನ 300ಕ್ಕೆ ರೀಚ್ ಆಗಬೇಕು ಅಂತ. ಅದು ರೀಚ್ ಆಗಬೇಕು ಅಂತಂದರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋವಂಥವ್ರು. ನಾನು ಕೆಲಸಗಾರ. ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತಂದು, ನಾಳೆ MP ಆದಾಗ ರಾಜ್ಯದ ತುಂಬ ಪ್ರವಾಸ ಮಾಡಿ ಅಲ್ಲೂ ಕೂಡ ಬೆಳೆಸೋ ಪ್ರಯತ್ನ ಮಾಡೋಣ ಅಂತಂದು. ಯಾಕಂದರೆ ನಮಗೆ ಒಂದು ಜೀವನ ಕೊಟ್ಟ, ಅನ್ನ ಕೊಟ್ಟ ಒಂದು ಪಕ್ಷ ಇವತ್ತು ಬೆಳಿಬೇಕನ್ನೋದು ನಮ್ಮ ಆಸೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದ್ದೀನಿ. ತುಂಬ ಚಾಲೆಂಜಿಂಗ್ ಇದು.